ಮುಡಿಪು ಜನಶಿಕ್ಷಣ ಟ್ರಸ್ಟ್ ಸಭಾಂಗಣದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸಾಮಾಜಿಕ ಒಳಗೊಳ್ಳುವಿಕೆಯ ಅಧ್ಯಯನ ಕೇಂದ್ರ ಹಾಗೂ ಜನಶಿಕ್ಷಣ ಟ್ರಸ್ಟ್ ಮುಡಿಪು ಇದರ ಜಂಟಿ ಆಶಯದಲ್ಲಿ ಮಹಿಳೆಯರ ಸ್ವಾವಲಂಬನೆ ಮತ್ತು ಜೀವನೋಪಾಯಕ್ಕಾಗಿ ಸ್ವಉದ್ಯೋಗ ಅವಕಾಶಗಳ ಕುರಿತು ಆಯೋಜಿಸಿದ್ದ ಒಂದು ದಿನದ ತರಬೇತಿ ಕಾರ್ಯಾಗಾರದಲ್ಲಿ ಮಹಿಳೆಯರು ಕೇವಲ ಉದ್ಯೋಗ ಅರಸುವವರಾಗಿರದೆ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಾಗಿ ಬೆಳೆಯಬೇಕಾಗಿದೆ. ವಿಶ್ವವಿದ್ಯಾನಿಲಯವು ಸಮಾಜದೊಂದಿಗೆ ಕೈಜೋಡಿಸಿ ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ಹಾಗೂ ಸ್ವಉದ್ಯೋಗ ತರಬೇತಿಗಳನ್ನು ನೀಡುವ ಮೂಲಕ ಆತ್ಮನಿರ್ಭರ ಬದುಕಿಗೆ ಪ್ರೇರಣೆ ನೀಡುತ್ತಿದೆ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅಭಿಪ್ರಾಯಪಟ್ಟಿದ್ದಾರೆ. ನಾನು ಕೊಡಗು ಜಿಲ್ಲೆಯಿಂದ ಬರುವವರು. ಕೊಡಗು ಜಿಲ್ಲೆ ಮಡಿಕೇರಿ ಕೇಳಿದ್ದೀರಿ, ಅಲ್ಲೆಲ್ಲ ನೀವು ಟ್ರಿಪ್ ಹೋಗ್ತೀರಿ ಕುಟುಂಬದ ಜೊತೆಗೆ, ಅಲ್ಲಿಂದ ಬಂದಿರುವವರು. ಹೆಚ್ಚಿನವರು ಶ್ರೀಮಂತರು ಅಲ್ಲಿರೋರು. ಕಾಫಿ ತೋಟದ ಮಾಲಕರು ಶ್ರೀಮಂತರು, ಮತ್ತು ಆ ಶ್ರೀಮಂತರ ತೋಟದಲ್ಲಿ ಕೆಲಸ ಮಾಡುವವರೆಲ್ಲರೂ ಬಡವರಾಗಿರ್ತಾರೆ, ಕೂಲಿ ಕಾರ್ಮಿಕರು, ದಿನಗೂಲಿ ನೌಕರರು ಅವರೆಲ್ಲರೂ. ಇವರೆಲ್ಲರಿಗೆ ಆಲ್ಟರ್ನೇಟಿವ್ ಉದ್ಯೋಗ ಅಂತ ಏನಿಲ್ಲ. ಕಾಫಿ ತೋಟದಲ್ಲಿ 365 ನಿಮಿಷ ಕೆಲಸ ಇದೆ, ಕೆಲಸ ಕೊಡ್ತಾರೆ, ದುಡಿತಾರೆ, ತಿಂತಾರೆ. ಒಂದು ಅರ್ಥದಲ್ಲಿ ಒಂದು ಜೀತದ ಪದ್ಧತಿಯೇ, ಸಾಲ ತಗೊಂಡು ದುಡಿಯೋದು, ಸಾಲ ತಗೊಂಡು ದುಡಿಯೋದು. ಈ ನಡುವೆ ಕೆಲವು ಹೆಂಗಸರು ಕೆಲವು ಪ್ರಮುಖರ ಸಹಾಯದಿಂದ ಕೊಡಗಿನಲ್ಲಿ ಅಣಬೆ ಕೃಷಿಯನ್ನು ಪ್ರಾರಂಭ ಮಾಡ್ತಾರೆ. ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಅಣಬೆ ಕೃಷಿಯನ್ನು ಪ್ರಾರಂಭ ಮಾಡ್ತಾರೆ. ಕೊಡಗಿನಲ್ಲಿ ಅಣಬೆ ತಿನ್ನೋದು ಕಡಿಮೆ. ಕೊಡಗಿನಲ್ಲಿ ನಾನ್ ವೆಜಿಟೇರಿಯನ್, ಎಲ್ಲ ಮಾಂಸ ತಿನ್ನುವವರು, ಮೀನು ಕೂಡ ಕಡಿಮೆ, ಹೆಚ್ಚು ಮಾಂಸ ತಿನ್ನುವವರು. ಹಾಗಾಗಿ ಅಣಬೆ ಕೃಷಿ ಆಲ್ಮೋಸ್ಟ್ ನಿಂತೋಯ್ತು. ಎರಡನೇ ಆಪ್ಷನ್ ಏನು ಅಂತಂದರೆ, ಕೊಡಗನ್ನು ನಾವು ಓಪನ್ ಆಗಿದ್ದೀವಿ. ಎಲ್ಲ ಪ್ರವಾಸಿಗಳು, ನಮ್ಮ ಟೂರಿಸ್ಟ್ಗಳು ಬೆಂಗಳೂರಿಂದ ಮೈಸೂರಿಂದ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನ್ ವೆಜಿಟೇರಿಯನ್ ಫುಡ್ ಪ್ರಿಪೇರ್ ಮಾಡಬೇಕಾಯಿತು. ಕೊಡಗಿನಲ್ಲಿ ನನ್ನ ಸಹೋದರಿಯರ ಬೇಜಾರು ಮಾಡ್ಕೊಬೇಡಿ, ಹಂದಿ ಮಾಂಸ ತುಂಬ ಫೇಮಸ್ ಅಲ್ಲಿ. ಹಂದಿ ಮಾಂಸವನ್ನು ಮಾಡಿ, ಅಕ್ಕಿ ರೊಟ್ಟಿ ಹಂದಿ ಮಾಂಸವನ್ನು ಮಾಡಿ ಎಲ್ಲ ಬಂದ ಟೂರಿಸ್ಟ್ಗಳಿಗೆ ಮಾಡಿ ಹೋಮ್ ಸ್ಟೇ ಅಂತ ಒಂದು ಬಿಸ್ನೆಸ್ ಮಾಡ್ತಾರೆ. ಶ್ರೀಮಂತರಲ್ಲದವರು ಸಣ್ಣ ಸಣ್ಣ ಮನೆಗಳನ್ನು ಮಾಡಿ ಹೋಮ್ ಸ್ಟೇ ಅಂತ ಮಾಡಿದ್ರು. ಬಿಸ್ನೆಸ್ ಚೆನ್ನಾಗಿ ನಡೀತು. ಈ ಹೋಮ್ ಸ್ಟೇಗೆ ಬಂದವರು ಬರೀ ಏನು ಮಾಂಸ ತಿನ್ನಲಿಕ್ಕೆ, ರೊಟ್ಟಿ ತಿನ್ನಲಿಕ್ಕೆ ಬಂದವರಲ್ಲ, ಮೋಜು ಮಾಡಲಿಕ್ಕೆ ಬಂದವರು. ಹಾಗಾಗಿ ವೈನ್ ಕುಡಿಬೇಕು ಅಂತ ಆಲೋಚನೆ ಮಾಡ್ತಾರೆ. ನಿಮಗೊಂದು ಮಾತು ಹೇಳ್ತೀನಿ ಕೇಳಿ, ಕೊಡಗಿನಲ್ಲಿ ಇವತ್ತು ಕರ್ನಾಟಕದ ಯಾವುದೇ ಭಾಗಕ್ಕೆ, ನೆಕ್ಸ್ಟ್ ಗೋವಾ, ನಾವು ಹೆಚ್ಚು ವೈನ್ ಪ್ರಿಪೇರ್ ಮಾಡ್ತೇವೆ. 10 ವರ್ಷ 20 ವರ್ಷ UK-ನಲ್ಲಿ, ಇಂಗ್ಲೆಂಡ್ನಲ್ಲಿ ಮತ್ತು ಫ್ರಾನ್ಸ್ನಲ್ಲಿ, ಜರ್ಮನಿಯಲ್ಲಿ ಎಷ್ಟೆಷ್ಟು ವರ್ಷ ಒಂದೊಂದು ವೈನ್ ಇಡ್ತಾರೆ, ವಿಸ್ಕಿ ಇಡ್ತಾರೆ ಅಂತ ಲೆಕ್ಕ ಹಾಕಿದ್ರೆ, ಕೊಡಗಿನಲ್ಲಿ ಕಳೆದ ವಾರ ಮಾಡಿದ ವೈನ್ ಈ ವಾರ ಖಾಲಿಯಾಗಿದೆ. ಅಂದರೆ ಬೇಡಿಕೆ ಜಾಸ್ತಿ ಆಗಿದೆ. ಹೆಣ್ಣು ಮಕ್ಕಳು ಭತ್ತದಿಂದ, ಗೇರು ಬೀಜದಿಂದ ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಗಳಿಂದ ಇವತ್ತು ವೈನ್ ತಯಾರು ಮಾಡಿ ಅದನ್ನು ಮಾರಾಟ ಮಾಡುವ ಹೋಮ್ ಸ್ಟೇಗಳು ಕೂಡ ಕೆಲಸ ಮಾಡ್ತಾರೆ. ನಾನು ಕೊಡಗು ಹೇಳ್ತಾರೆ, ಬರೀ 6 ಲಕ್ಷ ಜನ ಇರುವ ಸಣ್ಣ ಜಿಲ್ಲೆ, ಇಲ್ಲಿ 15 ಲಕ್ಷ ಜನ ಇದ್ದೀರಿ. ಒಂದು ಹೆಣ್ಣು ಇವತ್ತು ಸ್ವಂತ ದುಡಿದು ಗಂಡನ ಜೊತೆಗೆ, ಸಹೋದರನ ಜೊತೆಗೆ, ತಂದೆ ಜೊತೆಗೆ ಕುಟುಂಬಕ್ಕೆ ನನ್ನದೂ ಒಂದು ಪಾಲಿದೆ ಅಂತ ಹೇಳಿ ಮಾಡಿಕೊಳ್ಳುವ ಒಂದು ಪರಿಸ್ಥಿತಿ ಇದೆ ಅಲ್ಲ, ಅದು ಬಹಳ ದೊಡ್ಡದೊಂದು ಆರ್ಥಿಕ ಬೆಳವಣಿಗೆ ಮಾತ್ರ ಅಲ್ಲ, ಒಂದು ಸ್ವಾಭಿಮಾನದ ಸಂಕೇತ. ದಕ್ಷಿಣ ಕನ್ನಡದ ಪರಿಸ್ಥಿತಿ ಆಗಿಲ್ಲ. ನೀವು ನೋಡಬೇಕು, ದಕ್ಷಿಣ ಕನ್ನಡದಲ್ಲಿ ಹೊರಗಿಂದ ಬಂದ ಜನ ಜಾಸ್ತಿ ಇದ್ದಾರೆ, ನಿಮ್ಮಂಥ ಹೆಣ್ಮಕ್ಳಿದ್ದಾರೆ, ಶಾಲಾ ಕಾಲೇಜಿಗೆ ಬಂದಂಥ ತಂದೆ ತಾಯಿಗಳು ಮತ್ತು ಅವರ ಮಕ್ಕಳಿದ್ದಾರೆ. ಇಲ್ಲಿಯ ಪರಿಸ್ಥಿತಿ, ಇಲ್ಲಿನ ಅಧ್ಯಯನ ಮಾಡುವುದು ಬಹಳ ಮುಖ್ಯ. ಅದನ್ನು ನಮ್ಮ ಮಾನ್ಯ ಕುಲಸಚಿವರು ಹೇಳ್ತಾ ಇದ್ರು, ಅಧ್ಯಯನ ಬಹಳ ಮುಖ್ಯ. ಏನು ಮಾಡಬೇಕು ನಾವಿಲ್ಲಿ? ಹಾಗಾಗಿ ಅಣಬೆ ಕೃಷಿಯನ್ನು ಈ ಸಹೋದರಿ ಮಾಡಿದ್ದು ನನಗೆ ಬಹಳ ಖುಷಿ ಆಯಿತು. ಯಾವುದೇ ಹೋಟೆಲ್ಗೆ ಹೋಗಿ ಇವತ್ತು ಮಶ್ರೂಮ್ದು ಲಿಸ್ಟ್ಗಳನ್ನು ಕೊಡ್ತಾರೆ. ಮಶ್ರೂಮ್ದು ಏನೇನೋ ಹೆಸರುಗಳು, ಚಿಲ್ಲಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಮೆನು ಕೊಡ್ತಾರೋ. ಒಂದೇ ಪ್ರಾಡಕ್ಟ್ ಅದು, ಅದಕ್ಕೆ ಬಣ್ಣ ಕೆಂಪು ಹಾಕಿ, ಹರಿಸಿನ ಹಾಕಿ, ನೀಲಿ ಹಾಕಿ, ಏನೋ ಮಾಡಿ ಎಲ್ಲ ಮಾಡಿಕೊಟ್ರೆ ವೆರೈಟಿ ಆಗುತ್ತೆ. ಮಶ್ರೂಮ್ ಭಾಳ ಆಯಿತು. ಯಾರ್ಯಾರು ವೆಜಿಟೇರಿಯನ್ ಫುಡ್ ತಿಂತಾರೋ ಅವರಿಗೆ ಅದು ಬಹಳ ಮುಖ್ಯ. ದಕ್ಷಿಣ ಕನ್ನಡ ಹೇಳಿ ಕೇಳಿ ನಾನ್ ವೆಜಿಟೇರಿಯನ್ ಜಾಗ, ಬ್ರಾಹ್ಮಣರು ವೆಜಿಟೇರಿಯನ್ಗಳು ಸಂಖ್ಯೆ ಭಾಳ ಕಡಿಮೆ ಇದೆ. ಹಾಗಾಗಿ ಈ ಸಹೋದರಿ ಇವತ್ತು ಇದನ್ನು ಸಾಧನೆ ಮಾಡಿದ್ದಾರೆ ಅಂತಂದರೆ ಮೆಚ್ಚಿಕೊಳ್ಬೇಕಾದ ಕೆಲಸ. ನಮ್ಮೂರಿಗೆ ಏನು ಬೇಕು ಇದನ್ನು ನೀವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ನಮ್ಮ ಊರಿನಲ್ಲಿ ಬಡವರ ಸಂಖ್ಯೆ ಬಡತನ ರೇಖೆಗಿಂತಲೂ ಇವತ್ತು ಜನ ಮೇಲಿದ್ದಾರೆ ಅಂತ ಜಿಲ್ಲಾಧಿಕಾರಿಗಳ ವರದಿ ಹೇಳುತ್ತೆ. ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಬದುಕಿನ ಮಟ್ಟ ಇನ್ಕ್ರೀಸ್ ಆಗಿದೆ. ಪ್ರತಿ ಯಾರಿಗೂ ಬಡವರಿಗೂ ಕೂಡ ಇವತ್ತು 1-2 ದಿವಸ ಒಂದು ಗಂಜಿ ತಿನ್ನುವುದಾದ್ರೂ ಒಂದು ಪರಿಸ್ಥಿತಿ ನಮ್ಮ ಊರಿನಲ್ಲಿದೆ. ಅದಕ್ಕೆ ನಮ್ಮಂತೆ ಈ ಸಾಮಾಜಿಕ ಕಾರ್ಯಕರ್ತರ ಶ್ರೀನಣ್ಣ ಮತ್ತು ನಮ್ಮ ಕೃಷ್ಣನವರ ಸಹಾಯ ಬಹಳ ಮುಖ್ಯ, ಶರಣಮ್ಮನವರ ಸಹಾಯ ಬಹಳ ದೊಡ್ಡ ಮುಖ್ಯ ಆಗಿದೆ.
ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥ ಜನರ ನಡುವೆ ನಾವು ಸ್ವಂತವಾದ ಉದ್ಯೋಗವನ್ನು ಮಾಡುವುದಾದರೂ ಹೇಗೆ? ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಒಬ್ಬಳು ಹೆಣ್ಣು ಮಗಳು, ಮುಸ್ಲಿಂ ಹೆಣ್ಣು ಮಗಳು, ಅವಳ ಕೈ ಮುಟ್ಟಿ ನಮಸ್ಕಾರ ಮಾಡಬೇಕು ನಾನು. ಅವಳು ಏನು ಹೇಳ್ತಾ ಇದ್ಲು ಅಂತಂದರೆ, ಧೈರ್ಯದಲ್ಲಿ ಇಲ್ಲಿದ್ದರೆ ಸಹೋದರಿ ದಯವಿಟ್ಟು ಕ್ಷಮಿಸಿಬಿಡಮ್ಮ, ನಿನ್ನನ್ನು ಉದ್ದೇಶಪೂರ್ವಕ ಹೇಳ್ತಾ ಇಲ್ಲ. ಈ ವೇದಿಕೆಗೆ ಬಂದು ಹೇಳಿದ್ಲು, ನಾನು ನ್ಯಾಪ್ಕಿನ್ ಬಳಸೋದಿಲ್ಲ, ಪ್ಲಾಸ್ಟಿಕ್ ಬಳಸೋದಿಲ್ಲ, ಮುಟ್ಟು ಒಂದು ಸಾಮಾಜಿಕ ಅನಿಷ್ಟ ಅಲ್ಲ, ಅದು ನನ್ನ ದೈನಂದಿನ ದೇಹದಲ್ಲಿ ಆಗುವ ಒಂದು ಬದಲಾವಣೆ, ನಾನು ಬಳಸೋದಿಲ್ಲ, ನನ್ನ ಅಮ್ಮನ ಹಳೆ ಕಾಟನ್ ಸೀರೆಯನ್ನು ನಾನು ಬಳಸ್ತೇನೆ ಅಂತ ಹೇಳಿ ಎಷ್ಟು ಧೈರ್ಯದಲ್ಲಿ ಹೇಳ್ತಾಳೆ ಅಂತಂದರೆ ನಾವು ಆಲೋಚನೆ ಮಾಡಬೇಕು. ಈ ಊರಿನ ಹೆಣ್ಣು ಮಕ್ಕಳು ಇವತ್ತು ಬಹಳ ವಿಭಿನ್ನವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಈ ಊರಿಗೆ ಏನು ಬೇಕು? ಶ್ರೀನಣ್ಣ ಮತ್ತು ನಮ್ಮ ಕೃಷ್ಣನವರು ಸಂಶೋಧನೆ ಮಾಡ್ತಾ ಇದ್ದಾರೆ. ಈ ಊರಿಗೆ ಬೇಕಾದದ್ದು ಬಹಳ ಇದೆ. ಹಾಗಾಗಿ ಕೊಡಗಿನಲ್ಲಿ ಕತೆ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲೂ ಒಂದು ಕತೆ ಹೇಳ್ತೇನೆ. ಪೊಲಿಟಿಕಲ್ ಸೈನ್ಸ್ ಪಾಠ ಮಾಡಿದವು ನಾನು. ಸಂವಿಧಾನವನ್ನು ನೀವು ನನಗೆ ಕೊಟ್ಟಿದ್ದೀರಿ. ನನ್ನ 4 ಹೆಣ್ಣು ಮಕ್ಕಳ ಕತೆ ನಾನು ನಿಮ್ಗೆ ಹೇಳ್ತೀನಿ. ಈ 4 ಹೆಣ್ಣು ಮಕ್ಕಳಲ್ಲಿ 3 ಜನ ಸೂರ್ಯದವರು, ಒಬ್ಬರು ಬೆಳ್ತಂಗಡಿಯವರು. ಸರ್, ಉದ್ಯೋಗ ಇಲ್ಲ, ನಾವು ಕನ್ನಡ ಮಾತಾಡೋದು, ನಮ್ಗೆ ಇಂಗ್ಲೀಷ್ ಬರಲ್ಲ, ಪಾಠ ಮಾಡೋಕ್ಕೆ ನನಗೆ ಧೈರ್ಯ ಇಲ್ಲ, ಏನಾದರೂ ಒಂದು ಐಡಿಯಾ ಕೊಡಿ. ನೋಡಮ್ಮ, ನಿಮಗೆ ಧೈರ್ಯ ಇದೆ ಅಂತಂದರೆ ನಿಮ್ಮ ತಂದೆ ತಾಯಿಗಳು ಸಹೋದರರ ಹತ್ರ ನೀವು ಕೇಳ್ತೀರಿ ಅಂತಂದರೆ ನಿಮ್ಮೆಲ್ಲ ದಾಖಲೆಗಳನ್ನು ತಗೊಂಡು ಒಂದು ಬ್ಯಾಂಕಿಗೆ ಕೊಡಿ, ನಿಮ್ಮ ಊರಿನ ಬ್ಯಾಂಕಿಗೆ ಕೊಡಿ. ಆ ಬ್ಯಾಂಕ್ನವರು ಸಾಲ ಕೊಡ್ತಾರ ಮೊದಲು ಕೇಳಿ ಅಂತ. ಏನು ಸರ್ ಪ್ರಾಜೆಕ್ಟ್ ಏನಿದು? ನೀವು ಸಾಧ್ಯವಾದರೆ ಒಂದು ಗಾಡಿ ತಗೋಬೋದಾ ಅಂತ ಕೇಳಿದ್ದೆ ನಾನು ಅಷ್ಟೇ. ಇವತ್ತಿಗೂ ನಾನು ಬಹಳ ಸಂತೋಷದಿಂದ ಹೇಳ್ತೀನಿ, ಆ 4 ಜನ ಹೆಣ್ಣು ಮಕ್ಕಳು 40 ಲಕ್ಷ ರೂಪಾಯಿ, 10 ಲಕ್ಷ ಅಂತೇಳಿ 40 ಲಕ್ಷ ರೂಪಾಯಿಯನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೋನ್ ತಗೊಂಡ್ರು. 2 ಸಣ್ಣ ಸಣ್ಣ ಗಾಡಿಯನ್ನು ಪರ್ಚೇಸ್ ಮಾಡಿದ್ರು. 2 ಜನರಿಗೆ ಉದ್ಯೋಗ ಕೊಟ್ಟರು. ಮತ್ತು ಈ ಗಾಡಿನಲ್ಲಿ ಸುಳ್ಯ ಪರಿಸರದಲ್ಲಿ ಸುಳ್ಯಕ್ಕೆ ಬಂದು ಹಳ್ಳಿಗಳಿಗೆ ಗೊಬ್ಬರ, ಪೈಪ್, ಸಣ್ಣ ಸಣ್ಣ ಮೆಷಿನ್ಗಳು, ದಿನ ಮಕ್ಕಳಿಗೆ ಬೇಕಾದಂಥ ಆಹಾರ, ಬ್ಯಾಗ್, ಸ್ಕೂಲ್ ಬುಕ್ಗಳು ಇದನ್ನು ಸುಳ್ಯ ನಗರಕ್ಕೆ ಬಂದು ಗ್ರಾಮೀಣ ಪ್ರದೇಶಕ್ಕೆ, ಗುಡ್ಡಗಾಡು ಪ್ರದೇಶಕ್ಕೆ ತಗೊಂಡೋಗಿ ಕೊಡುವ ಕೆಲಸವನ್ನು ಹೆಣ್ಮಕ್ಳು ಮಾಡೋಕ್ಕೆ ಶುರು ಮಾಡಿದ್ರು. ಸರ್, ಇವತ್ತು ಈ 4 ಹೆಣ್ಣು ಮಕ್ಕಳ ಹತ್ರ ಸುಮಾರು 8 ಗಾಡಿಗಳಿದ್ದಾವೆ, 8 ವೆಹಿಕಲ್ ಇದೆ ಅವ್ರ ಹತ್ರ. 8 ಜನ ಡ್ರೈವರ್ಗಳಿಗೆ ಕೆಲಸ ಕೊಟ್ಟಿದ್ದಾರೆ, 2 ವರ್ಕ್ಶಾಪ್ ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಗಾಡಿ ನೀವು ಕೆಲಸ ಮಾಡಬೇಕಲ್ಲ. ಒಂದು GPS ಸಿಸ್ಟಮ್ ಅಂತ ಮಾಡಿಕೊಂಡು ಒಬ್ಬಳು ಕಂಪ್ಯೂಟರ್ ಆಪರೇಟರ್ ಇದ್ದಾರೆ. ಸರ್ ಹೇಳ್ತಾ ಇದ್ರು ಲೆಕ್ಕಾಚಾರ ಮಾಡಬೇಕು ಅಂತ ರಿಜಿಸ್ಟರ್ ಹೇಳಿದ್ರು. ನಾನು ಯಾಕೆ ಈ ಕತೆ ಹೇಳಿದ್ದೀನಿ ಅಂತಂದರೆ, ಈಗ ಜನ ಓಡಾಡೋದಿಲ್ಲ, ಮನೆಗೆ ಬೇಕು ಸ್ವಿಗ್ಗಿ ಮತ್ತು ಇನ್ನೇನೋ ಬರ್ತದಲ್ಲ, ಏನು ಏನಂದ್ರೆ ಡೆಲಿವರಿ, ಝೊಮ್ಯಾಟೊ, ನೀವು ಏನು ಬೇಕಾದ್ರೂ ಆರ್ಡರ್ ಮಾಡಿ ಮನೆಗೆ ಬರುತ್ತೆ. ನಮ್ಮ ಹೆಣ್ಮಕ್ಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಈ ದಕ್ಷಿಣ ಕನ್ನಡದಲ್ಲಿ ಇವತ್ತು ಸ್ವಉದ್ಯೋಗ ಮಾಡೋದಾದ್ರೆ ಏನು? ಎಷ್ಟೋ ಜನ ಕಳಿಸ್ತಾರೆ, ನಮ್ಮ ಸೀನು ಹೇಳ್ತಾ ಇದ್ರು, ಎಷ್ಟೋ ಜನಕ್ಕೆ ಔಷಧಿ ತಗೊಳ್ಳೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ದುಡ್ಡಿಲ್ಲ ಅವ್ರಿಗೆ. ಆ್ಯಕ್ಚುಲಿ ಕೆಲವರು ದುಡ್ಡಲ್ಲೇ ಮಲಗಿರ್ತಾರೆ ಮಂಗಳೂರಿನಲ್ಲಿ, ಕೆಲವರಿಗೆ ಔಷಧಿ ಬೇಸಿಕ್ ಮದ್ದು ತಗೊಳ್ಳೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಅಂತ ಬಡವರು ನಮ್ಮ ಊರಿನಲ್ಲಿ ಇಲ್ಲ, ಇಲ್ಲ ಅಂತ ಗೊತ್ತಿಲ್ಲ ನಮಗೆ. ಬಟ್ಟೆ, ತುಂಬ ಒಳ್ಳೆಯ ಆರೋಗ್ಯಕರವಾದ ಬಟ್ಟೆ ಹಾಕೊಳ್ಳೋಕ್ಕೂ ನಮ್ಮ ಊರಿನಲ್ಲಿ ಜನಕ್ಕೆ ಬಟ್ಟೆ ಇಲ್ಲ. ಅಂಥ ಸಂದರ್ಭದಲ್ಲಿ ನೀವು ಆಯ್ಕೆಯನ್ನು ಬಹಳ ಜಾಗರೂಕತೆಯಿಂದ ಮಾಡಿಕೊಳ್ಬೇಕು. ಸ್ವತಂತ್ರವಾಗಿರುವುದಂದ್ರೆ ಏನು? ಬೇಡ ಕಟ್ಟೆಗೆ ಸಾಯಂಕಾಲ ಹೋಗಿ ಅಲ್ಲೆಲ್ಲ ನಾನ್ ವೆಜಿಟೇರಿಯನ್ ಕೌಂಟರ್ ತೆರೆದಿದ್ರೆ 2 ಮುಸ್ಲಿಂ ಸಹೋದರಿಯರು ಚರುಮುರಿ ಮಾರ್ತಾ ಇದ್ದಾರೆ. ಎಷ್ಟು ಸಂತೋಷ ಆಯಿತು ನನಗೆ ಅಂತಂದರೆ, ಚರುಮುರಿ ತಿನ್ನಲ್ಲ ನಾನು, ಆದರೂ ಕೂಡ ಸಹೋದರಿಯರ ಹತ್ರ ಹೋಗಿ ಇದು ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಸಾಯಂಕಾಲ ನಮಗೆ ಸುಮಾರು 1,500 ರೂಪಾಯಿ ಬಿಸ್ನೆಸ್ ಆಗ್ತದೆ. ಬೇರೆ ಕಟ್ಟೆ ಬೇರೆ ಎಲ್ಲ ಅಲ್ಲ, ಸುಮ್ಮನೆ ಸುತ್ತಾಡೋದು ನೋಡಿ, 1,500 ರೂಪಾಯಿ ಬಿಸ್ನೆಸ್ ಆಗುತ್ತೆ. ನಮ್ಮ ಅಮ್ಮನಿಗೆ ಕೊಡ್ತೀನಿ ದುಡ್ಡು, ಸಣ್ಣ ಪುಟ್ಟ ಖರ್ಚು ನಾವು ನೋಡ್ಕೊಳ್ತೀವಿ. ಇದು ಬಹಳ ಬಹಳ ಮುಖ್ಯವಾದದ್ದು. ಈ ಕಾರ್ಯಾಗಾರದಲ್ಲಿ ಸುತ್ತಮುತ್ತಲಿನ ಸ್ವಸಹಾಯ ಸಂಘಗಳ 80ಕ್ಕೂ ಅಧಿಕ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿದ್ದರು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಅಣಬೆ ಕೃಷಿ ತಜ್ಞೆ ತುಷಾರ ಪೊಳಲಿಯವರು ಮಹಿಳೆಯರಿಗೆ ಅರ್ಥವಾಗುವಂತೆ ಸಂಪೂರ್ಣ ಕನ್ನಡದಲ್ಲಿ ಅಣಬೆ ಕೃಷಿಯ ಪ್ರಾತ್ಯಕ್ಷಿಕೆಯನ್ನು ನೀಡಿದರು. ಕಡಿಮೆ ಬಂಡವಾಳದಲ್ಲಿ ಅಣಬೆ ಕೃಷಿ ಆರಂಭಿಸುವ ವಿಧಾನ, ಬೇಕಾಗುವ ಕಚ್ಚಾ ಸಾಮಗ್ರಿಗಳು, ನಿರ್ವಹಣೆ, ಮಾರುಕಟ್ಟೆ ಅವಕಾಶಗಳು ಹಾಗೂ ಆದಾಯ ಗಳಿಕೆಯ ಕುರಿತು ಹಂತ ಹಂತವಾಗಿ ಪ್ರಾಯೋಗಿಕ ಮಾಹಿತಿಯನ್ನು ನೀಡಿ ಮಹಿಳೆಯರಿಗೆ ಮಾರ್ಗದರ್ಶನ ಮಾಡಿದ್ದಾರೆ.